ಕತೆ ಹೇಳಿದಾಗ ಅವರು ಹೇಳಿದ ಒಂದು ಆ ಕತೆ ಕಣ್ಣು ಕಟ್ಟಂಗಿತ್ತು ನನಗೆ. ತದಾದ ನಂತರ ನಾವೇನು ಶೂಟಿಂಗ್ ಹೋದೋ, ಏನು ಸತತವಾಗಿ ಒಂದು 45ರಿಂದ 50 ದಿವಸ ಏನು ಶೆಡ್ಯೂಲ್ ಶೂಟಿಂಗ್ ಮಾಡಿದ್ದೀವಿ, ಪ್ರತಿಯೊಂದು ಹಂತದಲ್ಲೂ ಕೂಡ ತನಗೇನು ಬೇಕು, ತನ್ನ ಕತೆಗೆ ಏನು ಬೇಕು ಅದನ್ನು ಅಚ್ಚುಕಟ್ಟಾಗಿ ತೆರೆ ಮೇಲೆ ತರೋದಕ್ಕೆ ಸಾಕಷ್ಟು ಕಸರತ್ತನ್ನ ಮಾಡಿದ್ದಾರೆ. ಅದನ್ನು ನೀವು ತೆರೆ ಮೇಲೆ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರ ಸಹಕಾರ ಇಂದಿನ ನನ್ನ ಸಿನಿಮಾಗೆ ಹೇಗಿತ್ತು ಹಾಗೆ ಈ ಸಿನಿಮಾಗೂ ಕೂಡ ತಮ್ಮೆಲ್ಲರ ಸಹಕಾರ ಇರಲಿ. ಒಂದು ಬೇರೆನೇ ಒಂದು ಅಧ್ಯಾಯ ಉರಿಯುತ್ತೆ ಈ ಸಿನಿಮಾ ಅನ್ನೋ ಒಂದು ಅಭಿಪ್ರಾಯ ನನ್ನದು. ಯಾಕೆ ಅಂತಂದರೆ ಮೂಲತಃ ಕಥೆಯ ತಿರುಳು ಬುದ್ಧಿ ಉತ್ತರ ಕರ್ನಾಟಕದ್ದು. ಅಲ್ಲಿಯ ಒಂದು ಮಣ್ಣಿನ ಸೊಗಡನ್ನು ಬಹಳ ಅಚ್ಚುಕಟ್ಟಾಗಿ ಹೇಳೋ ಒಂದು ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಜೊತೆಗೆ ರಮೇಶ್ ಅಣ್ಣವರ ಕತ್ತಿಯ ಹರಿತವಾದಂಥ ಸಂಭಾಷಣೆ ಏನಿದೆ ಅದಕ್ಕಿನ್ನ ಪೂರಕವಾಗಿದೆ ನಮಗೆ. ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಇದೇ ತಿಂಗಳು ಏಪ್ರಿಲ್ 10ಕ್ಕೆ ಚಿತ್ರ ತೆರೆಗೆ ಬರ್ತಾ ಇದೆ. ತಮ್ಮೆಲ್ಲರ ಪ್ರೋತ್ಸಾಹದಿಂದ ಚಿತ್ರ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಧನ್ಯವಾದಗಳು ಅಂತ ಯಾವಾಗಲೂ ನಾನು ಮುನ್ನಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಜೊತೆಯಲ್ಲಿ ಈ ಪಕ್ಕದಲ್ಲಿ ಬಾಬು ಅಣ್ಣ, ಈ ಪಕ್ಕದಲ್ಲಿ ಚಂದನ್ ಸರ್, ಆ ಪಕ್ಕದಲ್ಲಿ ಸಂಜೀವ್ ಸರ್, ಇವರೆಲ್ಲರೂ ನೋಡ್ತಾ ಇದ್ರೆ ಪಕ್ಕಾ ಸಲಗತ್ತರ ಇದ್ದಂಥ ನನಗೆ ನನ್ನ ಹಿಂದೆ ಇವತ್ತೊಂದು 100 ಆನೆ ಬಲ ಸಿಗ್ದಂಗೆ ಆಗಿದೆ. ಸೊ ಇದು ಫಸ್ಟು ನಾನು ಸಿನಿಮಾವನ್ನು ಮುಗಿಸಿ ನಿಮ್ಮೆಲ್ಲರ ಮುಂದೆ ಹಿಂದಿನ ಒಂದು ಪ್ರೆಸ್ ಮೀಟಲ್ಲಿ ಸಿಕ್ಕಿದಾಗ ಇದು ನಂಗೆ ಇರಲಿಲ್ಲ. ಅವಾಗಿದ್ದೇನು ಅಂತಂದರೆ ಒಬ್ಬ ನಿರ್ದೇಶಕನಾಗಿ ಒಂದು ಸಿನಿಮಾವನ್ನು ಮಾಡ್ಕೊಂಡ್ಬಂದು ಸೆನ್ಸಾರ್ ಮಾಡ್ಕೊಂಡ್ಬಂದು ನಿಮ್ಮ ಮುಂದೆ ಕೂತಿದ್ದೆ ಅನ್ನೋ ಒಂದು ಖುಷಿ ಇತ್ತು. ಆದರೆ ಕಳೆದ ಒಂದು 6 ದಿವಸ ಈ ಗಾಂಧಿನಗರದ ಎಲ್ಲ ರಸ್ತೆಗಳನ್ನು ಸುತ್ತಿ ಎಲ್ಲವನ್ನು ಮಾಡಿ ಒಂದಷ್ಟು ಬಳವಳ್ದು ಎಲ್ಲವನ್ನು ಆದ ಮೇಲೆ ಇನ್ಫ್ಯಾಕ್ಟ್ ಫಾರ್ ದ ಫಸ್ಟ್ ಟೈಮ್ ಸಿನಿಮಾನ ನೋಡಿದ್ದು ಇಟ್ ವಾಸ್ ಒನ್ ಆ್ಯಂಡ್ ಓನ್ಲಿ ಚಂದನ್ ಸರ್ ಮತ್ತು ಅವ್ರ ಮಗ ಇಬ್ಬರು ನೋಡ್ತಾರೆ. ರಾತ್ರಿ 7 ಗಂಟೆಗೆ ಹೊರಗೆ ಬಂದು ಬೆನ್ನು ತಟ್ಟಿ ಸಿನಿಮಾ ಚೆನ್ನಾಗಿದೆ. ಆದರೆ ಇಲ್ಲಿ ಆಗಿರೋ ವಿಷಯ ಏನು ಅಂದರೆ ಎಲ್ಲರೂ ಹೊಸಬರೇ ಇದ್ದಾರೆ. ಸೊ ಸ್ಕ್ರೀನಲ್ಲಿ ಅದರಲ್ಲೂ ಕನ್ನಡ ಮತ್ತು ಕರ್ನಾಟಕ ಈ ಆಡಿಯನ್ಸ್ ಕೇಳೋದೇನು ಅಂತಂದರೆ ಹೀರೋ ಯಾರು, ಹೀರೋಯಿನ್ ಯಾರು ಇದನ್ನೆಲ್ಲ ಕೇಳ್ತಾರೆ. ಅದರಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ನನಗೆ ಬೇಸರ ಆಯಿತು. ಎರಡನೇದೇನು ಅಂತಂದರೆ ವೈಲೆನ್ಸನ್ನು ತುಂಬ ವೈಭವೀಕರಿಸಿದ್ದೀರಾ ಅಂತ ಅಂದರು. ನಾನು ಕೇಳಿದ್ದು ಒಂದೇ, ಸಿನಿಮಾ ನಿಮಗೆ ಡೈಜೆಸ್ಟ್ ಆಯಿತಾ, ಸಿನಿಮಾ ನಿಮಗೆ ಇಷ್ಟ ಆಯಿತಾ? ಓ ಛೋಡೋ ರವಿ ಬಾಯಿ ಬಹುತ್ ಅಚ್ಚಾ ಹೈ ಅಂತ ಅಂದರು. ಆ ಖುಷಿ ಅವ್ರ ಮುಖದಲ್ಲಿ ನೋಡಾದ್ಮೇಲೆ ಅವ್ರ ಹತ್ರ ನಾನು ಕೇಳಿಕೊಂಡೆ, ನನ್ನ ಈ ಸಿನಿಮಾವನ್ನು ಹೇಗಾರು ಮಾಡಿ ಪರದೆ ಮೇಲೆ ಬರಲಿಕ್ಕೆ ನಂಗೆ ಸಹಾಯ ಮಾಡಿಕೊಡ್ತೀರಾ ಅಂತ ಕೇಳಿಕೊಂಡೆ. ಅಲ್ಲಿಂದ ಇಲ್ಲಿವರೆಗೂ ಒಂದು 6 ತಿಂಗಳ ಕಾಲ ನಮ್ಮ ಈ ಹೋರಾಟ ಸೆಣಸಾಟ ಎಲ್ಲವೂ ನಡ್ಕೊಂಡ್ಬಂದಿದೆ. ನನ್ನ ಮತ್ತು ಚಂದನ್ ಸರ್ ಮಧ್ಯೆ ಇದ್ದಂತಹ ಒಂದು ಸಂಬಂಧ ಏನು ಅಂತಂದರೆ 97ರಲ್ಲಿ ಬಿಡುಗಡೆ ಆದಂತಹ ಒಂದು ಪೊಲೀಸ್ ಸ್ಟೋರಿ ಅನ್ನೋ ಒಂದು ಸಿನಿಮಾ. ಆ ಸಿನಿಮಾವನ್ನು ಚಂದನ್ ಸರೇ ರಿಲೀಸ್ ಮಾಡಿಕೊಟ್ಟಿದ್ದು. ಆವಾಗ ನಾನು ನೋಡಿದಂತಹ ಚಂದನ್ ಸರ್. ಅದಾದಮೇಲೆ ಪ್ರಾಯಶಃ ಒಂದು 30 ವರ್ಷ ಆದಮೇಲೆ ನನ್ನನ್ನು ಆ ಒಂದು ಬಾಗಿಲು ಕರ್ಕೊಂಡು ಹೋಗ್ಬಿಟ್ಟಿದ್ದು ಯಾರು ಅಂತಂದರೆ ದಟ್ ವಾಸ್ ಬಾಬು ಸರ್ ಹತ್ರ ನಾನು ಕೇಳಿಕೊಂಡೆ ಏನು ಮಾಡ್ಬೋದು. ಯಾಕೆ ಅಂತಂದರೆ ನಾವು ಹೊಸದಾಗಿ ಬಂದಿದ್ದೇವೆ, ಹೊಸದಾಗಿ ಅಂಬೆಗಾಲಿಟ್ಟು ಈಗ ಈ ಪ್ರೊಡಕ್ಷನ್ ಅನ್ನೋದೇನಂತಾರೆ ಅದಕ್ಕೆ ಬಂದಿರಬೇಕಾದ್ರೆ ಏನು ಮಾಡಬೇಕು. ಯಾಕೆ ಅಂತಂದರೆ ಯಾವಾಗಲೂ ಏನಂದರೆ ಬಾಬು ಸರ್ ಅನ್ನೋ ಒಂದು ಜೀವ ಏನು ಅಂತಂದರೆ ಯಾರೇ ಬರಲಿ ಏನೇ ಮಾಡಲಿ ಅವ್ರು ಎಂಥವರೇ ಆಗಿರಲಿ ಅವ್ರಿಗೊಂದು ಒಳ್ಳೆ ದಾರಿಯನ್ನು ತೋರಿಸ್ಕೊಡುವಂಥ